ದೆಹಲಿಯಲ್ಲಿ ರಾಜ್ಯ ಕಾಂಗ್ರೆಸ್ನ ಕುರ್ಚಿಯ ಕದನಕ್ಕೆ ಇವತ್ತು ಕ್ಲೈಮ್ಯಾಕ್ಸ್ ಸಿಗುತ್ತಾ ಅಂತ ಹೇಳಿ ಕುತೂಹಲ ಇದೆ. ಸದ್ಯಕ್ಕೆ ದೆಹಲಿ ಅಂಗಳದಲ್ಲಿ ಫೈನಲ್ ಹಂತದಲ್ಲಿ ಕುರ್ಚಿ ಕಿತ್ತಾಟ ಇದೆ. ಸೊ ಇದಕ್ಕೆಲ್ಲ ಇವತ್ತು ತೆರೆ ಬೀಳುತ್ತಾ? ಹೈಕಮಾಂಡ್ ನಿಂದ ಸ್ಪಷ್ಟವಾದಂತ ಸಂದೇಶ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರಿಗೆ ಸಿಗುತ್ತಾ ಇವತ್ತು ಅಂತ ಹೇಳಿ ಕುತೂಹಲ ಇದೆ. ಕಾರಣ ದೆಹಲಿ ಕಡೆಗೆ ಪ್ರಯಾಣವನ್ನ ಮಾಡಿದ್ದಾರೆ ಸಿಎಂ ಡಿಸಿಎಂ. ಸೊ ಇವತ್ತು ಇಬ್ಬರನ್ನು ಕೂರಿಸಿಕೊಂಡು ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಸೇರಿದಂತೆ ಪ್ರಮುಖರು ಚರ್ಚೆ ಮಾಡುವಂತ ನಿರೀಕ್ಷೆಗಳಿದೆ. ಸಿಎಂ ಕುರ್ಚಿ ಬಿಕ್ಕಟ್ಟಿನ ಬಗ್ಗೆ ಹೈಕಮಾಂಡ್ ಚರ್ಚೆಯನ್ನ ಮಾಡುವಂತ ಸಾಧ್ಯತೆಗಳಿದೆ. ದೆಹಲಿಯಲ್ಲಿ ಇವತ್ತು ಸಂಜೆ ವೋಟ್ ಚೋರಿ ವಿರುದ್ಧ ರ್ಯಾಲಿ ಇದೆ. ರ್ಯಾಲಿ ಆದ್ಮೇಲೆ ರಾಹುಲ್ ಸೋನಿಯಾ ಗಾಂಧಿಯನ್ನ ಸಿಎಂ ಮತ್ತೆ ಡಿಸಿಎಂ ಭೇಟಿ ಮಾಡ್ತಾರೆ. ಈ ಸಂದರ್ಭದಲ್ಲಿ ಕುರ್ಚಿ ಕಿತ್ತಾಟದ ಬಗ್ಗೆ ಮಾತುಕತೆ ಆಗುವಂತ ಸಾಧ್ಯತೆ ಇದೆ. ಡಿಕೆ ಸಹಿ ಸಂಗ್ರಹ ಅಭಿಯಾನದ ಬಗ್ಗೆನೂ ಕೂಡ ಈಗಾಗಲೇ ಖರ್ಗೆ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ತೀರ್ಮಾನ ಆಗುತ್ತಾ? ಸಂಕ್ರಾಂತಿ ಬಳಿಕ ನಾಯಕತ್ವ ಬದಲಾವಣೆ ಆಗುವಂತ ನಿರೀಕ್ಷೆಯಲ್ಲಿ ಈಗ ಡಿಕೆ ಬಣ ಇದೆ. ಅದಕ್ಕೂ ಮುಂಚಿತವಾಗಿ 6ನೇ ತಾರೀಕೆ ಅಂತೆಲ್ಲ ಕೆಲವರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಬಣ ತಮ್ಮದೇ ರೀತಿಯಲ್ಲಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದೆ. ಸಿದ್ದರಾಮಯ್ಯ ಅವರೇ 5 ವರ್ಷ ಇರ್ತಾರೆ ಅಂತ ಸಿದ್ದು ಬಣ ಹೇಳ್ತಾ ಇದೆ. ಡಿಕೆಶಿ ಸಿಎಂ ಆಗ್ತಾರೆ ಅಂತ ಡಿಕೆ ಬಣ ಹೇಳ್ತಾ ಇದೆ. ಹಾಗಾಗಿ ಇವತ್ತು ಸೋನಿಯಾ ಮತ್ತೆ ರಾಹುಲ್ ಗಾಂಧಿಯಿಂದ ಫೈನಲ್ ಮೆಸೇಜ್ ಇಬ್ಬರಿಗೂ ಕೂಡ ಸಿಗುವಂತ ನಿರೀಕ್ಷೆಗಳಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು. ತಿಮ್ಮೇಗೌಡ್ರೆ, ಇಷ್ಟೆಲ್ಲ ಬಿಕ್ಕಟ್ಟಾದ್ರೂ ಕೂಡ ಹೈಕಮಾಂಡ್ ಸ್ಪಷ್ಟವಾಗಿ ಒಂದು ಮೆಸೇಜ್ ಅನ್ನ ಕೊಡದೇ ಇರೋದ್ರಿಂದ ಮತ್ತಷ್ಟು ಗೊಂದಲ ಸೃಷ್ಟಿಯಾಗಿದೆ. ಬಣಗಳ ನಡುವೆ ಈ ಹೇಳಿಕೆಗಳು ಮತ್ತೆ ಒಂದು ರೀತಿ ಟಾಕ್ ವಾರೇ ನಡೀತಾ ಇದೆ. ಈ ನಿಟ್ಟಲ್ಲಿ ಇವತ್ತು ಈ ಎಲ್ಲ ಗೊಂದಲಕ್ಕೂ ಒಂದು ಫುಲ್ ಸ್ಟಾಪ್ ಇಡುವಂತ ಕೆಲಸವನ್ನ ಹೈಕಮಾಂಡ್ ಮಾಡುತ್ತಾ? ಇವತ್ತು ಯಾವುದೇ ರೀತಿಯಾದಂಥ ಫುಲ್ ಸ್ಟಾಪ್ ಬಿಡುವಂತ ಕೆಲಸ ಆಗಲಿ ಅಥವಾ ಮಾತುಕತೆ ನಡೆಸುವಂತ ಕೆಲಸ ಆಗಲಿ ಮಾಡೋದಿಲ್ಲ ಶರ್ಮಿತಾ. ಯಾಕಂತ ಹೇಳಿದ್ರೆ ಇವತ್ತು ನಡೀತಾ ಇರತಕ್ಕಂಥದ್ದು ಎಸಿಸಿಯ ಮಹತ್ವದ ವೋಟ್ ಚೋರಿಯ ಒಂದು ಪ್ರತಿಭಟನಾ ಸಮಾವೇಶ. ಇದರಲ್ಲಿ ಸುಮಾರು ರಾಷ್ಟ್ರಾದ್ಯಂತ ಏನು ಪಿಸಿಸಿ ಅಧ್ಯಕ್ಷರು, ಮತ್ತೊಂದು ಕಡೆಯಾಗಿ ಮಾಜಿ ಸಿಎಂಗಳು, ಹಾಲಿ ಸಿಎಂಗಳು ಸೇರಿದಂತೆ ಸಚಿವರುಗಳು, ಶಾಸಕರುಗಳು ಸೇರಿದಂತೆ ಸಹಸ್ರಾರು ಮಂದಿ ಭಾಗವಹಿಸಿರ್ತಾರೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕ ನಾಯಕರ ಒಂದು ಕಚ್ಚಾಟದ ಬಗ್ಗೆ ಯಾವುದೇ ರೀತಿಯಾದಂತಹ ಪ್ರಸ್ತಾಪವನ್ನು ಕೂಡ ಮಾಡೋದಿಲ್ಲ. ಅಂಥದ್ದೊಂದು ತಾಳ್ಮೆಯೂ ಕೂಡ ಹೈಕಮಾಂಡ್ ನಾಯಕರಿಗೆ ಇದ್ದಂತೆ ಕಾಣಿಸಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಮಹತ್ವದ ಒಂದು ಕಾರ್ಯಕ್ರಮ. ಯಾಕಂತ ಹೇಳಿದ್ರೆ ರಾಹುಲ್ ಗಾಂಧಿಯವರು ಏನು ಕೇಂದ್ರ ಸರ್ಕಾರದ ವಿರುದ್ಧ, ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಸಮರ ಸಾರಿರುವಂತಹ ವೋಟ್ ಚೋರಿ ಏನಿದೆ, ಆ ಒಂದು ವೋಟ್ ಚೋರಿಗೆ ಸಂಬಂಧಪಟ್ಟಂತೆ ರಾಷ್ಟ್ರ ಮಟ್ಟದ ಒಂದು ಬೃಹತ್ ಪ್ರತಿಭಟನಾ ಸಮಾವೇಶ. ಸೊ ಹೀಗಾಗಿ ಅದರ ಯಶಸ್ವಿಗೆ ಎಐಸಿಸಿ ನಾಯಕರು ತಲೆಕೆಡಿಸಿಕೊಂಡಿರ್ತಕ್ಕಂಥದ್ದು. ಆದರೆ ಅದಕ್ಕೂ ಮುನ್ನ ಎಐಸಿಸಿ ಕಚೇರಿಯಿಂದ ರಾಮ್ಲೀಲಾ ಮೈದಾನದವರೆಗೂ ಕೂಡ ವಿಶೇಷ ಬಸ್ನಲ್ಲಿ ತೆರಳೋದಕ್ಕೆ ಪ್ರಮುಖವಾಗಿ ಒಂದು 500ರಿಂದ 600 ಮಂದಿ ಪ್ರಮುಖ ನಾಯಕರಿಗೆ ಆಹ್ವಾನವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಎಸ್ಪೆಷಲಿ ಕರ್ನಾಟಕದ ಪಿಸಿಸಿ ಅಧ್ಯಕ್ಷರು, ಮತ್ತೊಂದು ಕಡೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದೆ. ಹೀಗೆ ಆಯಾ ರಾಜ್ಯದ ಪ್ರಮುಖ ನಾಯಕರುಗಳಿಗೆ ಆಹ್ವಾನವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ವಿಶೇಷ ಏನು ಅಂದ್ರೆ, ಇದೇ ಮೊದಲ ಬಾರಿಗೆ ಈ ಒಂದು ನಾಯಕತ್ವ ಬಿಕ್ಕಟ್ಟಿನ ನಡುವೆ ಡಿಕೆ ಶಿವಕುಮಾರ್ ಮತ್ತೆ ಸಿಎಂ ಸಿದ್ದರಾಮಯ್ಯನವರು ಒಟ್ಟಿಗೆ ಕುಳಿತಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಮುಖಾಮುಖಿ ಆಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಪ್ರಸ್ತಾಪವನ್ನು ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸಿ ಈ ಒಂದು ಗೊಂದಲವನ್ನು ಬಗೆಹರಿಸುವಂತ ಒಂದು ಸಾಧ್ಯತೆಗಳು ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಏನಾದರೂ ಅಷ್ಟರ ಮಟ್ಟಿಗೆ ಈ ಒಂದು ನಾಯಕತ್ವ ಬಿಕ್ಕಟ್ಟು, ಈ ಒಂದು ನಾಯಕತ್ವ ಗೊಂದಲ, ಬಣಬಡಿದಾಟ ಬಿರುಸುಗೊಂಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಯಾವುದೇ ರೀತಿಯಾದಂಥ ಒಂದು ಮಾತುಕತೆ ಆಗಲಿ ಚರ್ಚೆ ಆಗಲಿ ನಡೆಯೋದು ಅನುಮಾನ. ಸೊ ಈ ಇಂಥದ್ದೊಂದು ಸುಳಿವು ಸಿಕ್ಕಂತ ಹಿನ್ನೆಲೆಯಲ್ಲಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಬೆಳಿಗ್ಗೆ 10 ಗಂಟೆಗೆ ವಿಶೇಷ ವಿಮಾನದ ಮೂಲಕ ನವದೆಹಲಿಗೆ ತೆರಳುತ್ತಾ ಇದ್ದಾರೆ. ಅಲ್ಲಿ ಪ್ರತಿಭಟನಾ ಸಮಾವೇಶದಲ್ಲಿ ಭಾಗವಹಿಸಿ ಆ ಬಳಿಕ ನೇರವಾಗಿ ಬೆಳಗಾವಿಗೆ ಬಂದು ಇಳಿತಾ ಇದ್ದಾರೆ. ಸೊ ಹೀಗಾಗಿ ಅವರಿಗೆ ಗೊತ್ತಾಗಿದೆ, ಎಲ್ಲೊಂದು ಕಡೆಗೆ ಯಾವುದೇ ರೀತಿಯಾದಂಥ ಮಾತುಕತೆ ಚರ್ಚೆ ಇವತ್ತು ನಡೆಯೋದಿಲ್ಲ. ಹೈಕಮಾಂಡ್ ನಾಯಕರು ಅಷ್ಟು ಫ್ರೀಯಾಗಿ ಸಿಗೋದಿಲ್ಲ ಅನ್ನುವಂಥ ಒಂದು ನಿಟ್ಟಲ್ಲಿ ಇದಕ್ಕೆ ಇಂಥದ್ದೊಂದು ಸುಳಿವು ಅರ್ಥಂತ ಹಿನ್ನೆಲೆಯಲ್ಲಿಯೇ ನಿನ್ನೆಯೇ ಏನು ನವದೆಹಲಿಗೆ ತೆರಳಿದಂಥ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಅವರ ಸಹೋದರ ಡಿಕೆ ಸುರೇಶ್ ಅವರು ಎಐಸಿಸಿ ನಾಯಕರ ಭೇಟಿಗೆ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಪ್ರಯತ್ನ ವಿಫಲವಾಗಿದೆ ಎನ್ನುವಂತ ಒಂದು ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗಿರುವಂತಹ ಒಂದು ಮಾಹಿತಿ. ಶರ್ಮಿತಾ, ಫಾಲೋ ಅಪ್ ಮಾಡೋಣ ನವದೆಹಲಿಯಲ್ಲಿ ಏನಾಗುತ್ತೆ ಇವತ್ತು ಅಂತ. ಥ್ಯಾಂಕ್ ಯು ತಿಮ್ಮೇಗೌಡರು ಈ ಕ್ಷಣದ ಮಾಹಿತಿಯನ್ನು